ಪೌರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಪ್ರದೇಶದ ಜನಸಾಮಾನ್ಯರಿಗೆ ಯಾನಪಾಯ ಸಂಸ್ಥೆಯಿಂದ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಆರೋಗ್ಯ ಕಾರ್ಡ್ನ ವಿತರಣೆ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭ. ಅದೇ ರೀತಿ ನಮ್ಮ ಮೈಸೂರಿನ ಉದ್ಯಮಿ ಆಗಿರುವಂಥ ಶಿವಕುಮಾರ್ ಮುಖಾಂತರ ಈ ಶಾಲೆ ಕೊಟ್ಟಂಥ 2 ಲಕ್ಷ ರೂಪಾಯಿ ಅನುದಾನವನ್ನು ವಿತರಿಸುವಂಥ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಯಾನಪಾಯ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿರುವಂಥ ಗೌರವಾನ್ವಿತ ವೈ ಅಬ್ದುಲ್ಲಾ ಕುಂಜಿರವರೇ, ಈ ವೇದಿಕೆ ಮೇಲೆ ಉಪಸ್ಥಿತವಂಥ ಸನ್ಮಿತ ಶಿವಕುಮಾರ್ ಅವರೇ, ಸುಜಯ್ ಭಂಡಾರವರೇ, ಅದೇ ರೀತಿ ನಮ್ಮ ಅಭಯ್ ನಿರ್ಮಡೆ ಅವರೇ, ಡಾಕ್ಟರ್ ಇಬ್ರಾಹಿಂ ಅವರೇ, ಎಲ್ಲ ನಮ್ಮ ಅಧಿಕಾರಿ ಮತ್ತು ಸನ್ಮಿತರೇ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರೇ, ಮಾಜಿ ಅಧ್ಯಕ್ಷರಾದ ಮಸ್ಜಿದ್ ಮತ್ತು ಎಲ್ಲ ನಮ್ಮ ಪಂಚಾಯತ್ನ ಸದಸ್ಯರೇ, ಪ್ರಾಸ್ತಾವಿಕ ಪಾದರಾದಂಥ ಮೋನಾಕನವರೇ, ಇನ್ನಿತೆಲ್ಲ ನಮ್ಮ ಕಿರಿಯರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ದೀರ್ಘವಾಗಿ ಮಾತಾಡೋದಿಲ್ಲ, ಇನ್ನೂ ಬಂದು ಮಾತಾಡ್ತೇನೆ. ನಾನು ಬಹುಶಃ ಪಾವೂರು ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯರನ್ನು ನಾನು ಇವತ್ತು ನೆನಪಿಸಿಕೊಂಡು ಬಹುಶಃ ಅವರನ್ನು ನೆನಪಿಸಿ ವಿಶೇಷವಾಗಿ ನಾನು ಅವರನ್ನು ಅಭಿನಂದಿಸಲಿಕ್ಕೆ ಸಲ್ಲಿಸ್ತೇನೆ. ಈ ಒಂದು ಗ್ರಾಮ ಒಂದು ಅತ್ಯುತ್ತಮ ಪ್ರೀತಿಯ ಸೋದರತೆ ಅಭಿವೃದ್ಧಿಯ ಗ್ರಾಮ. ಅವತ್ತಿನ ಕಾಲದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕಡಿಮೆ ಇದ್ದರೂ ಕೂಡ, ನೀರಿನ ವ್ಯವಸ್ಥೆ ಕಡಿಮೆ ಇದ್ದರೂ ಕೂಡ, ಗುಡ್ಡಗಾಡು ಪ್ರದೇಶ ಆದರೂ ಕೂಡ ಪಾವೂರು ಗ್ರಾಮಕ್ಕೆ ವಿಶೇಷವಾದ ಗೌರವ ತಂದು ಕೊಟ್ಟಿದ್ದರೆ ಇಲ್ಲಿ ಎಲ್ಲರ ಹಿರಿಯರ ವ್ಯಕ್ತಿತ್ವ ನಮಗೆ ಗೌರವ ತಂದು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಬಹುಶಃ ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಅದು ಎಲ್ಲ ಯುವ ಜನಾಂಗದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗ ಬಹುಶಃ ಅಂತ ಯಾವುದೇ ಕೊರತೆ ಇಲ್ಲ. ಈಗ ನೀರಿಗೆ ನೀರಾಗ್ತಾ ಬಂದಿದೆ, ರಸ್ತೆಗೆ ರಸ್ತೆ ಆಗ್ತಾ ಬಂದಿದೆ, ಶಾಲೆಗೆ ಶಾಲೆ ಇದೆ, ಹೈಸ್ಕೂಲಿಗೆ ಹೈಸ್ಕೂಲ್ ಇದೆ. ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಯಾರೇ ಅಲ್ಲ ಯಾವುದೆಲ್ಲ ಮೂಲಭೂತ ಒಂದು ಆಸ್ಪತ್ರೆಗೆ ಆಸ್ಪತ್ರೆ ಇದೆ, ಯಾವುದೆಲ್ಲ ಮೂಲಭೂತ ಸೌಕರ್ಯ ಬೇಕಾ ಅದೊಂದು ಗ್ರಾಮದಲ್ಲಿ ಇವತ್ತು ಎಲ್ಲ ವ್ಯವಸ್ಥೆ ಕೂಡ ಈ ಗ್ರಾಮದಲ್ಲಿ ಇವತ್ತಿದೆ. ಅದಕ್ಕೆ ಇದನ್ನು ನಡೆಸಿಕೊಂಡು ಹೋಗೋದ ಜವಾಬ್ದಾರಿ ಅದು ಊರವರೆಲ್ಲರೂ ಕೂಡ ಇವತ್ತು ಜವಾಬ್ದಾರಿ. ಈ ಒಂದು ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಡ್ಗೆ ಸಂಬಂಧಪಟ್ಟಾಗೆ ನಾನು ಬಹುಶಃ ಇದು ಒಂದು ದೊಡ್ಡ ಮಟ್ಟದ ಒಂದು ಅವಕಾಶವನ್ನು ಯಾನಪಾಯ ಸಂಸ್ಥೆಯವರು ಕೊಟ್ಟಿದ್ದಾರೆ. ಹಿಂದೆ ಬಹುಶಃ ಅರೆಕಲದ ಆ ಒಂದು ಕಾರ್ಡ್ನಲ್ಲಿದ್ದರೂ ಕೂಡ ಅರೆಕಲದಲ್ಲಿ ನೂತನವಾದ ಬಿಲ್ಡಿಂಗ್ ಕಟ್ಟಿ ಇದನ್ನು ನಡೆಸಲಿಕ್ಕೆ ಇವತ್ತು ಯಾನಪಾಯವರು ಮುಂದೆ ಬಂದು ಅದನ್ನು ಉಚಿತವಾಗಿ ಇವತ್ತು ನಡೆಸ್ತಾ ಇದ್ದಾರೆ. ಕಾರ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಇದನ್ನು ನಿಮಗೆ ಎಲ್ಲ ರೀತಿಯ ಚಿಕಿತ್ಸೆ, ಬಹುತೇಕ ಎಲ್ಲ ರೀತಿಯ ಚಿಕಿತ್ಸೆ ಕೂಡ ಇವತ್ತು ಫ್ರೀಯಾಗಿ ಇವತ್ತು ಸಿಕ್ಕಿದೆ. ಯಾವುದಾದ್ರೂ ಒಂದು ಮೆಡಿಕಲ್ ಕಾಲೇಜ್ ಇವತ್ತು ಒಂದು ಗ್ರಾಮಸ್ಥರಿಗೆ ಆ ಕಾರ್ಡನ್ನು ಕೊಟ್ಟು 90% ಎಲ್ಲ ಕೂಡ ಉಚಿತವಾಗಿ ಕೊಡುವಂಥ ಏನಾದರೂ ಆಸ್ಪತ್ರೆ ಇದ್ದರೆ ಅದು ಯಾನಪಾಯ ಆಸ್ಪತ್ರೆ ಅಂತ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಬೇರೆ ಸೇವೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಡು ಕೊಟ್ಟು ಫ್ರೀ ಅಂತ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಅದು ಬಹುಶಃ ಇಲ್ಲಿ ಮಾತ್ರ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಬೇರೆ ಮೆಡಿಕಲ್ ಕಾಲೇಜ್ ಕೂಡ ಅನುಸರಿಸುತ್ತೆ ಎಂಬ ವಿಶ್ವಾಸವು ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಉಚಿತವಾಗಿ ಆರೋಗ್ಯದ ಚಿಕಿತ್ಸೆಗೆ ಕಾರ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಕೂಡ ರೋಗ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ನಾವು ರೋಗ ಬರದ ರೀತಿ ನೋಡಿಕೊಂಡು ವ್ಯವಸ್ಥೆ ನಮಗೆ ಫ್ರೀ ಟ್ರೀಟ್ಮೆಂಟ್ ಇದೆ ಅಂತೇಳಿ ಎಲ್ಲ ಕೂಡ ರೋಗ ಬರಲಿಕ್ಕೆ ತಾವು ಪ್ರಯತ್ನ ಮಾಡಬೇಡಿ. ರೋಗ ಏನು ಮೇಲಿಂದ ಆಟೋಮ್ಯಾಟಿಕ್ಕಾಗಿ ಬರುವುದಿಲ್ಲ. ರೋಗ ನಮ್ಮಿಂದಾಗಿ ನಮಗೆ ರೋಗ ಬರುವುದು ಅಂತ ನಾವು ಪ್ರತಿಯೊಬ್ಬರು ಕೂಡ ಇವತ್ತು ಆಲೋಚನೆ ಇವತ್ತು ಮಾಡಬೇಕು. ಅದಕ್ಕಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹೆಚ್ಚು ಕಮ್ಮಿ ಆದ ಸಹಕಾರ ಕೊಡಲಿಕ್ಕೆ ನಿಮಗೆ ಆಶಾ ಕಾರ್ಯಕರ್ತರಿದ್ದಾರೆ, ಇಲ್ಲಿಯ ನಮ್ಮ ನರ್ಸ್ಗಳಿದ್ದಾರೆ. ಚಿಕಿತ್ಸೆ ಬೇಕಾದ ಚಿಕಿತ್ಸೆ ವ್ಯವಸ್ಥೆ ಇವತ್ತು ಅರುವಂಥ ಅವಕಾಶ ಆಗಿದೆ. ಆದ ಕಾರಣ ನಿಮ್ಮ ಊಟದ ಶೈಲಿ, ನಿಮ್ಮ ಪರಿಸರ ಮತ್ತು ಜೀವನ ಶೈಲಿ ಈ ಮೂರನ್ನು ಮೈಗೂಡಿಸಿಕೊಂಡು ತಾವು ಹೋದರೆ ನಿಮಗೆ ಬಹುತೇಕ ಯಾವುದೇ ಕೂಡ ರೋಗ ಖಂಡಿತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದಾಗ ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ತೆಕ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಮಕ್ಕಳಿಗೆ ತಾವು ಕಲಿಸುವಂಥ ವ್ಯವಸ್ಥೆ ಆಗಬೇಕು. ನಾನು ಈಗ ಕೂಡ ಹೇಳಿ ಬಂದೆ, ನಮ್ಮ ಸಮಸ್ಯೆ ಏನಂತ ಹೇಳಿದರೆ ಮಕ್ಕಳು ಗುಂಡಾಗಿರಬೇಕು. ನನ್ನ ತಾಯಿಯನ್ನು ಕೂಡ ಸೇರಿಸಿಕೊಂಡು ಮಗು ದಪ್ಪ ಆಗಿರಬೇಕು, ಗುಂಡಾಗಿರ್ಬೇಕು. 1 ಪಾಯಿಂಟ್ ತಂದೆ ತಾಯಿ ಅಂದರೆ 1 ಪಾಯಿಂಟ್ ಪ್ರೋಗ್ರಾಮಲ್ಲಿ ಬೇರೆ ಏನಿಲ್ಲ. ಮಗ ಗುಂಡಾಗಿ ಅವನಿಗೆಲ್ಲ ಸಣ್ಣದಿಂದಲೇ ತಿನ್ನಿಸೋದು. ಮಟನ್, ಚಿಕನ್, ಐಸ್ ಕ್ರೀಮ್ ಅಂತ ಸ್ವೀಟ್ ತಿನ್ನಿಸಿ ಇವನು ದೊಡ್ಡದಾಗ ಇವನಿಗೆ ರುಚಿ ಬಿಡ್ತದೆ. ಇವನಿಗೆ ರುಚಿ ಬಿಡೋದಿಲ್ಲ. ಕೆಲವು ಯಾರತ್ತ ನೀವು ಕೇಳಿದರೆ ಅಲ್ಲಿ ಬಹುಶಃ ನಿಮಗೆ ಏನಾದರೂ ಮದುವೆಗೆ ಹೋದಾಗ ಅವನು ಸ್ವೀಟ್ ತಿಂತಾ ಇದ್ದರೆ ಅವನಿಗೆ ಹೇಳಿದರೆ ಅಲ್ಲ ನನಗೆ ಶುಗರ್ ಇದ್ದೀನಿ ತಿನ್ನಬೇಡ ಅಂತ ಹೇಳಿದರೆ ಅವನ ಹತ್ರ ಸತ್ತರ ಸಾಯ್ಲಿ ಮಾರು ಇವತ್ತೊಂದು ತಿನ್ನುವ ಅಂತ ಇಲ್ಲ. ಸತ್ರು ಚಿಂತೆ ಎಲ್ಲ ರುಚಿ ಬಿಡಲಿಕ್ಕೆ ಆಗೋದು. ಯಾಕೆ? ನಮಗೆ ಸಣ್ಣದಿಂದಲೇ ಕಲಿಸಿ ಕೊಟ್ಟಿದ್ದಾರಲ್ಲ. ಅದಕ್ಕಾಗಿ ನಿಮ್ಮ ತಾಯಂದಿರು ನಮ್ಮ ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾಗುವಂತಹ ಆಹಾರ ಪದ್ಧತಿಯನ್ನು ಮನೆಯಿಂದಲೇ ಪ್ರಾರಂಭ ಮಾಡಬೇಕು. ಆಗ ಅದೇ ಆಹಾರ ಪದ್ಧತಿಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಇವತ್ತು ಬರ್ತಾರೆ. ಅದು ಬಹುಶಃ ತಂದೆ ತಾಯಿಂದ ದೊಡ್ಡ ಮಟ್ಟದ್ದು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಬಹುಶಃ ಎಲ್ಲ 40-45 ಮೇಲ್ಪಟ್ಟಂತೆ ತಾವೆಲ್ಲರೂ ಕೂಡ ಫ್ರೀಯಾಗಿ ಒಮ್ಮೆ BP ಮತ್ತು ಶುಗರ್ 6 ತಿಂಗಳಿಗೊಮ್ಮೆ ಚೆಕ್ ಮಾಡಿ ಏನು ಸಮಸ್ಯೆ ಇದೆ ನಿಮಗೆ ಚೆಕ್ ಮಾಡಲಿಕ್ಕೆ.
ಯಾರಿಗೆ ಬಿ ಪಿ ಮತ್ತು ಶುಗರ್ ಇಲ್ಲ ಅವನಿಗೆ 90% ರೋಗ ಕೂಡ ಇಲ್ಲ. ಎಲ್ಲ ರೋಗ ಬರುವುದೇನು, ಫಸ್ಟ್ ಬಿ ಪಿ ಬರ್ತದೆ, ಶುಗರ್ ಬರ್ತದೆ, ಮತ್ತೆಲ್ಲ ರೋಗ ಕೂಡ ಇವತ್ತು ಬರುವಂಥದ್ದು. ನಮ್ಮಲ್ಲಿ ಫ್ರೀ ನರ್ಸ್ ಇದಾವೆ, ಟೆಸ್ಟ್ ಮಾಡಿ ಅಲ್ಲಿ ಫ್ರೀ ಮದ್ದು ಕೂಡ ಕೊಡುವಂಥ ವ್ಯವಸ್ಥೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತಿದೆ. ನಿಮಗೆ ಮನೆಗೆ ಹೋಗಲಿಕ್ಕೆ ಆಶಾ ಕಾರ್ಯಕರ್ತರ ಮನೆಯಲ್ಲೇ ಬಹುಶಃ ಅದನ್ನು ನಿಮಗೆ ಬೇಕಾದ ಟೆಸ್ಟ್ ಮಾಡೋದು ವ್ಯವಸ್ಥೆ ಕೂಡ ಇವತ್ತು ಇರುವಂಥದ್ದು. ಇದು ಯಾರಿಗೆ ನಿಮಗೆ ಪುರ್ಸೊತ್ತಿಲ್ಲ, ನಿಮಗೆ ಪುರ್ಸೊತ್ತಿಲ್ಲ ಎಂತ ಮಾಡಲಿಕ್ಕೆ ಸಾಧ್ಯ? ತಂದೆ ಮನೆಯವರಿಗೆ ಪುರ್ಸೊತ್ತಿಲ್ಲದಿದ್ದರೆ ನೀವು ಹೋಟೆಲಿಗೆ ಹೋಗಿ ದುಡ್ಡು ಕೊಟ್ಟು ರೋಗ ಬರುವಂಥ ಊಟ ಮಾಡಲಿಕ್ಕೆ ಅರ್ಧ ಗಂಟೆ ಕಾಯಲಿಕ್ಕೆ ನಿಮಗೆ ಪುರ್ಸೊತ್ತಿದೆ ದುಡ್ಡು ಕೊಟ್ಟು. ಇಲ್ಲಿ ಫ್ರೀ ಟೆಸ್ಟ್ ಮಾಡಲಿಕ್ಕೆ ನಿಮಗೆ ಪುರ್ಸೊತ್ತಿಲ್ಲ. ನಿಮ್ಮ ಪುರ್ಸೋಲ್ಲಿದೆ ನಿಮ್ಮ ಆರೋಗ್ಯ ನಾವೇನು ಮಾಡಲಿಕ್ಕೆ ಸರ್? ನಿಮಗೆ ರೋಗ ಬಂದರೆ ಮದ್ದು ಕೊಡ್ಬೋದು, ನಮಗೆ ರೋಗ ಬಂದರೆ ನಿಮ್ಗೆ ಮದ್ದು ಕೊಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ನನ್ನ ಉದ್ದೇಶ ಆಸ್ಪತ್ರೆ ಜಾಸ್ತಿ ಕಟ್ಟೋದಲ್ಲ, ನಮ್ಮ ಉದ್ದೇಶ ಆಸ್ಪತ್ರೆ ಕಡಿಮೆ ಕಟ್ಟುವಂಥ ವಾತಾವರಣ ಮಾಡಬೇಕು. ಅದಕ್ಕೆ ರೋಗ ಬರದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಏನಿದೆಯಾ ಅದರ ದೊಡ್ಡ ಮಟ್ಟ ಜನದಾಗ ಆಗಬೇಕು. ಅದು ಮನೆಯಿಂದಲೇ ಇವತ್ತು ಪ್ರಾರಂಭ ಆಗಬೇಕು. ಅದಕ್ಕೆ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ಕನಿಷ್ಠ ಒಂದು 5-10 ವರ್ಷ ಆಗೋ ಕೂಡ ಒಂದು ಕ್ರಾಂತಿಕಾರಿ ಬದಲಾವಣೆ ನಮ್ಮ ಆರೋಗ್ಯದ ಸಮಾಜದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೆಲ್ಲ ಕೂಡ ಮೀರಿ ಬಂದರೆ ಉಚಿತವಾಗಿ ಕೊಡ್ತಾರೆ. ಅದು ಲೆಕ್ಕ ನೋಡೋಗಲೇ ಗೊತ್ತಾಗೋದು ವರ್ಷಕ್ಕೆ ಎಷ್ಟು ಕೋಟಿ ರೂಪಾಯಿ ಈ ರೀತಿ ಫ್ರೀ ಟ್ರೀಟ್ಮೆಂಟ್ ಹೋಗ್ತಂತ ಹೇಳಿಕೊಂಡು. ಬಹುಶಃ ನಮ್ಮ ಹಳೆಕಾಲದಲ್ಲಿ ಆಸ್ಪತ್ರೆನೇ ಇರಲಿಲ್ಲ. ನಾವು ಬಹುಶಃ ಬ್ರಿಡ್ಜ್ ಆಗುವ ಕಾಂಟ್ರಾಕ್ಟ್ ಬಂದು ಹೇಳಿದರು, ನನಗಿಲ್ಲಿ ಅತ್ಯುತ್ತಮ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ, ನನಗಿಲ್ಲಿ ಯಾರು ಕೂಡ ಕಿರುಕುಳ ಕೊಡಲಿಲ್ಲ. ನಾನು ಬಹುಶಃ ಇಲ್ಲಿ ಏನಾದರೂ ಒಂದು ನೆನಪಿಗೋಸ್ಕರ ಕಟ್ಟಬೇಕೆಂದು ಹಾಲ್ ಕಟ್ಟಿಕೊಡಲಿ ಅಂತ ಹೇಳಿದರು. ನಾನು ಹಾಲ್ ಬೇಡ, ನಮಗೆ ಅಲ್ಲಿ ಆಸ್ಪತ್ರೆ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕೆ ಪಾವೂರಲ್ಲಿ ಆಲ್ರೆಡಿ ಆಸ್ಪತ್ರೆ ಇದೆ, ಕಾನೂನು ಪ್ರಕಾರ ಅಲ್ಲಿ ಬರೋದಿಲ್ಲ. ಅಮ್ಲಮೊಗರದಲ್ಲಿದೆ, ಇಲ್ಲಿ ಆಸ್ಪತ್ರೆ ಇಲ್ಲ, ನಾವು ಜಾಗ ಕೊಡ್ತೇವೆ, ನಿಮ್ಗೆ ಆಸ್ಪತ್ರೆ ಕಟ್ಟಿಕೊಡಿ ಅಂತ ಹೇಳಿದ್ದೆವು. ಅವತ್ತು ಅವರಿಗೆ ನಾವೆಲ್ಲರಿಗೂ ಸಹಕಾರ ಕೊಟ್ಟ ಕಾರಣ ಆ ಬಿಲ್ಡಿಂಗ್ ಒಂದು ಫಸ್ಟ್ ಫ್ಲೋರ್ ಅವರು ಫ್ರೀಯಾಗಿ ನಮಗೆ ಕಟ್ಟಿಕೊಟ್ರು. ಇದನ್ನು ಹೇಗೆ ನಡೆಸಬೇಕಂತ ಹೇಳಿದಾಗ ಬಹುಶಃ ನಾವು ಒಂದು ಎಲ್ಲ ಥರ ಕೇಳಿದೆವು. ಮುಂದೆ ಬಂದು ಬಹುಶಃ ಅವತ್ತು ಯಾನಪ್ಪ ಅವರು ಬಂದು ಇವತ್ತು ಎಲ್ಲ ಕೂಡ ಫ್ರೀ ಟ್ರೀಟ್ಮೆಂಟಲ್ಲಿ ಇವತ್ತು ಕೊಡುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಅಷ್ಟು ಮಾತ್ರ ಮೇಲೆ ಕೂಡ ಇನ್ನು ಹೆರಿಗೆಗೆ ಬೇಕಂದ ವ್ಯವಸ್ಥೆ ಕೂಡ ಮೇಲೆ ಬಿಲ್ಡಿಂಗ್ ಕೂಡ ಇವತ್ತು ಕಟ್ಟಿಕೊಂಡು ಇವತ್ತಲ್ಲಿ ವ್ಯವಸ್ಥೆ ಇದು ಎಲ್ಲರೂ ಕೂಡ ಸೇರಿದಾಗ ಜನರಿಗೆ ಅದರ ಪ್ರಿಜನ್ ಸಿಕ್ಕುವಂಥ ಅವಕಾಶ ಇವತ್ತು ಆಗುವಂಥ ವ್ಯವಸ್ಥೆ ಆಗ್ತದೆ. ನಾನು ಆರೋಗ್ಯ ಸಚಿವನಾಗದಿದ್ದಾಗ ಅತ್ಯುತ್ತಮವಾದ ಆಸ್ಪತ್ರೆ ಉಳ್ಳಾಲಲ್ಲಿ ಕಟ್ಟಿದ್ದೆ. 4-5 ವರ್ಷ OT ಮುಟ್ಲಿಕ್ಕೆ ಡಾಕ್ಟ್ರಿಗಿಲ್ಲ. ಬಂದವರು ಒಂದು ಫಿಸಿಷಿಯನ್ ಮುಂದೆ ಗೈನಕಾಲಜಿಸ್ಟ್ ಇಲ್ಲ, ಗೈನಕಾಲಜಿಸ್ಟ್ ಒಂದು ಪೀಡಿಯಾಟ್ರಿಷಿಯನ್, ಒಬ್ಬರಿಗೊಬ್ಬರು ಬಂದವರು ಕೂಡ ಕೆಲವು ವಾಟ್ಸಪ್ಪಲ್ಲಿ ಕಿರುಕುಳ ನಮಗೆ ಊರೇ ಬೇಡ ಅಂತೇಳಿ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಇತ್ತು. ನಾನೇ ಹೋಗಿ ಅವ್ರ ಮಗನಂತ ರಿಕ್ವೆಸ್ಟ್ ಮಾಡಿದೆ, ನೀವು ಈ ರೀತಿ ಇದೆ ಅದು ನಮಗೆ ಅವರು ಹೆಚ್ಚುವರಿಯಾಗಿ ಖಾಸಗಿ ಏನಲ್ಲ, ಅಲ್ಲಿ ನಮ್ಮ ವೈದ್ಯರ ಇರುವಂಥದ್ದು, ಅದಕ್ಕೆ ಹೆಚ್ಚುವರಿಯಾಗಿ ಅವರು ನರ್ಸ್, ವೈದ್ಯರು, ಲ್ಯಾಬ್ ಟೆಕ್ನಿಷಿಯನ್, ಗಾರ್ಡನರ್, ವಾಚ್ಮ್ಯಾನ್ ಎಲ್ಲ ಕೂಡ ಕೊಟ್ಟು ಇವತ್ತು 60 ಪೇಷಂಟ್ ಬರ್ತಿದ್ದಂಥ ಆಸ್ಪತ್ರೆ ಇವತ್ತು ದಿವಸಕ್ಕೆ 600 ಪೇಷಂಟ್ ಬಂದು ಹೋಗುವಂಥ ಪರಿಸ್ಥಿತಿ ಆಗಿದೆ. ಅಷ್ಟು ಜನರಿಗೆ ಉಚಿತವಾಗಿ ಫ್ರೀಯಾಗಿ ಅವತ್ತಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಆಗುವಂಥ. ಅದಕ್ಕಾಗಿ ನಾವೆಲ್ಲರೂ ಸೇರಿದಾಗ ಉತ್ತಮವಾದ ಅವಕಾಶ ಆಗ್ತದೆ. ಅದಕ್ಕಾಗಿ ಬಹುಶಃ ಇಲ್ಲಿಯೂ ಕೂಡ ಇವತ್ತು ಮುಂದೆ ಕಾರ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ದೀರ್ಘವಾಗಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಬಹುಶಃ ಎಲ್ಲ ಕೂಡ ಇವತ್ತು ಅಭಿವೃದ್ಧಿ ಆಗ್ತಾ ಇವತ್ತು ಬಂದಿದೆ. ಇಲ್ಲಿ ಶಾಲೆ ನಾನೊಂದು ದಿವಸ ರಾತ್ರಿ ಫೋನ್ ಮಾಡಿದೆ ಮೋನಕ್ಕನವರಿಗೆ, ಅವ್ರು ಚಂದ್ರಶೇಖರ್ ಎಜುಕೇಷನ್ ಮಿನಿಸ್ಟರ್, ತಂದೆಯವರು MLA ಆಗಿದ್ದರು. 10 ಗಂಟೆಗೆ ಫೋನ್ ಮಾಡಿ ಹೇಳಿದೆ, ನಿಮ್ಮ ಪಾವೂರಿಗೆ ಒಂದು ಹೈಸ್ಕೂಲು ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಬಹುಶಃ ಇಲ್ಲಿ ಬಂದಿದ್ದು DDP ಅನ್ನು ಕರ್ಕೊಂಡು ಅವಾಗ ಬರೀ ಬರೋರು ಪ್ರಸಿದ್ಧ, ಇಲ್ಲಿ ಏನು ಕೂಡ ಒಂದೊಂದು ಮನೆ ಇಲ್ಲ, ಒಂದು ಭಯಂಕರ ಬಿಸಿಲು, ಬರೀ ಖಾಲಿ ಗುಡ್ಡ ಪ್ರದೇಶ. ಆವಾಗ ಬಂದ DDP ಕೇಳಿದ್ರಂತೆ, ಇಲ್ಲಿ ಬೇರೆ ಕೆಲಸ ಇಲ್ವ MLAಗೆ, ಇಲ್ಲಿ ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ. ಹೈಸ್ಕೂಲನ್ನು ಅಂದರೆ ಏನು ಇರಲಿಲ್ಲ. ತದನಂತರ ಇದು ಹೈಸ್ಕೂಲ್ ಆಗಿದೆ. ಅಲ್ಲಿ ನಮಗೆ ಸರಿಯಾದ ಕಟ್ಟಡ ಇರಲಿಲ್ಲ. ಪಕ್ಕದಲ್ಲೇ ಶೀಟ್ ಹಾಕಿಕೊಂಡು ಮಕ್ಕಳನ್ನು ಕಳಿಸಿಕೊಂಡು ಇವತ್ತು ಎಲ್ಲ ರೀತಿಯ ವ್ಯವಸ್ಥೆ ಎಲ್ಲ ಉತ್ತಮವಾಗಿ ಕಲಿತು ಇವತ್ತು ಬೇರೆ ಬೇರೆ ಕಾಲೇಜಿಗೆ ಸೇರಿಕೊಂಡು ದೊಡ್ಡ ದೊಡ್ಡ ಸ್ಥಾನಕ್ಕೆ ಇವತ್ತು ಹೋಗಿದ್ದಾರೆ. ಇದೆಲ್ಲ ಒಂದು ಗ್ರಾಮದ ಕ್ರಾಂತಿಕಾರಿ ಯೋಜನೆ ಅಂತ ಹೇಳ್ತು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ರೀತಿಯ ಜೊತೆಯಾಗಿ ಹೋಗಿಕೊಂಡು ಅತ್ಯುತ್ತಮವಾದ ನೆಮ್ಮದಿಯ ಸೋದರ ಪ್ರೀತಿ ವಿಶ್ವಾಸ ಗ್ರಾಮ ನಾವು ಇವತ್ತು ನಿರ್ಮಾಣ ಮಾಡೋದು ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ನಮ್ಮ ಆಶಾ ಕಾರ್ಯಕರ್ತರಿಗೆ NM ಸೆಂಟರ್ಸ್ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ವೈದ್ಯರಿಗೆ ಕೂಡ ಬಹುಶಃ ನಮ್ಮ 3 ಗ್ರಾಮಕ್ಕೆ ಸೀಮಿತವಾಗಿ ಒಂದು PSC, ಅದು ಬೊಲ್ಯಾರು, ಪಾವೂರು ಮತ್ತು ಹರೇಕಲಕ್ಕೆ ಸೀಮಿತವಾಗಿ ಇವತ್ತು ಅದು ಬೊಲ್ಯಾರು ಮತ್ತು ಪಾವೂರಿಗೆ ಸೀಮಿತವಾಗಿದೆ. ಆ ಸೆಂಟರ್ನಲ್ಲಿ ಕೂಡ ಬಹುಶಃ ಮುಂದೆ ಅದನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ಹೇಗೆ ಮಾಡ್ಬೋದು ಅಂತೇಳಿ ನಾವು ಕೂಡ ಆಲೋಚನೆ ಮಾಡ್ತೇವೆ. ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಪಕ್ಕದ ಮುಡಿಪಿನಲ್ಲೇ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಈಗಲೇ ನಾವು ಇವತ್ತು ತೀರ್ಮಾನ ಕೂಡ ಇವತ್ತು ಮಾಡೋದಂತ ಹೇಳಿಕೊಳ್ತಾ ದೀರ್ಘವಾಗಿ ಮಾತಾಡದೆ, ನಿಮ್ಮ ಕ್ಷೇತ್ರದವರು ಕೊಟ್ಟಂಥ ಎಲ್ಲ ಜವಾಬ್ದಾರಿಯನ್ನು ಪ್ರಾಮಾಣಿಕತೆ ನಾನು ವಹಿಸಿಕೊಂಡು ಬಹುಶಃ ನಾನು ಏನೇನು ಕೆಲಸ ಮಾಡ್ತೇನೆ ಅದು ಬೇರೆ ನನ್ನ ವಿಚಾರ. ಅದು ನಾನು ಕೆಲಸ ಮಾಡುವಾಗ ನನ್ನ ಒಂದೇ ಉದ್ದೇಶ, ಅದು ನಾನು ಆಡುವ ಮಾತು ಮತ್ತು ಮಾಡುವ ಕೆಲಸದಲ್ಲಿ ನನ್ನ ಒಂದೇ ಉದ್ದೇಶ ಇರುವಂಥದ್ದು,
ನನ್ನ ಮಾತಿನಿಂದ ಮತ್ತು ನನ್ನ ಕೆಲಸದಿಂದ ನನ್ನ ಕ್ಷೇತ್ರದ ಜನಸಾಮಾನ್ಯ ಮತದಾರರು ತಲೆ ಎತ್ತಿ ಹೋಗಬೇಕಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಮಾಡಿ ನಾನು ಹೋಗುವುದಿಲ್ಲ, ಮಾಡಲಿಲ್ಲ, ಅದು ಮಾಡದ ರೀತಿ ನಿಮ್ಮೆಲ್ಲ ಆಶೀರ್ವಾದಗಳನ್ನು ಬೇಡಿಕೊಳ್ತಾ ಮತ್ತೊಮ್ಮೆ ಯಾನಪ್ಪ ಸಂಸ್ಥೆ ಅಬ್ದುಲ್ ಕುಂಜಿಯವರಲ್ಲಿ ಅವರ ಕುಟುಂಬಸ್ಥರಿಗೆ ಮಿತ್ರವರ್ಗದವರು ವೈದ್ಯರು ಅದ್ದವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಶಿವಕುಮಾರ್ ಅವರು ಇವತ್ತು ಬಹುಶಃ ಈ ಪ್ರತಿಯೊಂದು ವರ್ಷವೂ ಕೂಡ ಈ ಮಕ್ಕಳಿಗೆ ವಿಶೇಷವಾದ ಸಹಕಾರ ಅವರಿಂದ ಸ್ವಂತದಿಂದ ಕೊಟ್ಟು ಅವ್ರಿಗೂ ಒಂದು ರೀತಿಯ ಸಹಕಾರ ಇವತ್ತು ಮಾಡ್ತಾ ಇದ್ದಾರೆ. ಬೆಂಗಳೂರಿನವರಾದರೂ ಕೂಡ ಪಾವೂರು ಗ್ರಾಮದ ಮೇಲೆ ಪ್ರೀತಿ ವಿಶ್ವಾಸ ಇತ್ತು, ಅವರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸುಭಾಷಣೆ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.